ಕಾಣಿಸ್ತಾ ಇದೆ. ಸರ್, ಜಗದೀಶ್ ಅವರು ಬೆಂಬಲ ವ್ಯಕ್ತಪಡಿಸಿದ್ರಲ್ಲ ದರ್ಶನ್ ಅವ್ರಿಗೆ, ಅವ್ರ ಬಗ್ಗೆ ಏನು ಹೇಳಲ್ವಾ ಅಂತ? ದರ್ಶನ್ ಅವರ ಸಮತುಲ್ಯವಾಗಿತ್ತು, ಅವ್ರದ್ದು ಎರಡೂ ಇತ್ತು. ದರ್ಶನ್ ಅವರು ಒಂದು ಮಾಫಿಯಾ ಕಟ್ಕೊಂಡಿದ್ದಾರೆ, ದರ್ಶನ್ ಫ್ಯಾನ್ಸಿಂದ ದರ್ಶನ್ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ನೀವು ಸರಿಗಿದ್ದರೆ, ಫ್ಯಾನ್ಗಳು ಸರಿ ಇದ್ದರೆ ಅವ್ರಿಗೆ ಬೇಲ್ ಸಿಗೋದಾಗ್ಲೇನೋ ಆಗುತ್ತೆ, ನೀವೇ ಹುಚ್ಚುಚ್ಚರಾಗಿ ಮಾಡ್ತಾಯಿದ್ರೆ ಅದು ಒಂದು ಎವಿಡೆನ್ಸ್ ಆಗುತ್ತೆ ಆಚೆ. ಎರಡು ಕಡೆ ಮಾತಾಡಿದ್ದಾರೆ ಅವರು, ಕೇವಲ ದರ್ಶನಿನ ಪರನೂ ಮಾತಾಡಿಲ್ಲ ಅಥವಾ ರೇಣುಕಾ ಸ್ವಾಮಿಯ ವಿರುದ್ಧನೂ ಮಾತಾಡಿಲ್ಲ, ಎರಡು ಕಡೆ ಸಮ ಮಾತಾಡಿದ್ದಾರೆ. ಆದರೆ ಯಮುನಾ ಶ್ರೀನಿಧಿ ಅವರನ್ನು ಕಂಪೇರ್ ಮಾಡಿದಾಗ ಯಮುನಾ ಶ್ರೀನಿಧಿ ಅವರ ಒಂದು ಥಿಂಕಿಂಗ್ ಇದೆಯೋ ಅಥವಾ ಒಂದು ಸ್ಟ್ರಾಟಜಿ ಇದೆಯೋ, ನಾನು ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಅಂತ ಗೊತ್ತಿದೆ, ಅದಕ್ಕೋಸ್ಕರ ನಾನು ಈಗ ಮಾಧ್ಯಮದಲ್ಲಿರಬೇಕು, ಒಂದು ವೋಟಿಂಗ್ ಪ್ಯಾಟ್ರನ್ ನನಗೆ ಬರಬೇಕು, ನನಗೆ ಬಿಗ್ ಬಾಸ್ ಫ್ಯಾನ್ಸ್ ಓಟ್ಸ್ ಮಾಡಬೇಕು ಅಂಥೇಳಿ ಹರ್ಕೊಂಡಿದ್ದು, ಬೊಬ್ಬೆ ಹೊಡೆದಿದ್ದು. ಇನ್ನೊಬ್ಬರು ನಟಿ ಹೆಣ್ಣು ಮಕ್ಕಳಿಗೆ ತೋರಿಸಿದ ಅಶ್ಲೀಲ ಚಿಹ್ನೆಯನ್ನು, ಹೆಣ್ಣು ಮಕ್ಕಳಿಗೆ ಅಗೌರವ ತೋರಿಸುವ ಚಿಹ್ನೆಯನ್ನು ಯೋಗದ ಒಂದು ಮುದ್ರೆ ಅಂತ ಹೇಳಿ, ಧ್ಯಾನದ ಒಂದು ಮುದ್ರೆ ಅಂತ ಹೇಳಿ ಅದನ್ನು ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥ ನಟಿಯರಲ್ಲಿ ಯಮುನಾ ಶ್ರೀನಿಧಿ ಒಬ್ಬರು. ಈ ಥರದ ಕೀಳು ಮಟ್ಟದ ಲೆವೆಲ್ಗೆ ಬಂದು ಒಬ್ಬರನ್ನ ನೀವು ಸಮರ್ಥನೆ ಮಾಡಿ ಯಾವುದೋ ಒಂದು ರಾಜಕೀಯದಲ್ಲಿ ಜಾತಿ ಓಲೈಕರಣ ಮಾಡಿ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡೋದನ್ನು ನೋಡಿದ್ದೇವೆ. ಕೇವಲ ಒಂದು ಜಾತಿಗೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟು, ಸಬ್ಸಿಡಿಗಳನ್ನು ಕೊಟ್ಟು ಅವರು ವೋಟನ್ನು ಬರೋದನ್ನು ನೋಡಿದ್ದೇವೆ. ಇದು ಅದಕ್ಕಿಂತ ಕೆಟ್ಟದಾಗಿ ನನಗೆ ಕಾಣಿಸ್ತಾ ಇತ್ತು. ನಿಮ್ಮ ಹ್ಯುಮ್ಯಾನಿಟಿ, ನಿಮ್ಮ ಎಂಟೈರ್ ಥಿಂಕಿಂಗ್ ಪ್ರೋಸೆಸ್, ನಿಮ್ಮ 50 ವರ್ಷದ ಜೀವನದ ತಂದೆ ತಾಯಿಯ ಪೋಷಣೆಯ ಈ ಜಗತ್ತಿನ ನಿಯಮವನ್ನು ಮೀರಿ ನೀವು ಒಬ್ಬ ಆರೋಪಿಯನ್ನು ಆತ ಒಳ್ಳೆಯವನಂತ ಸಮರ್ಥನೆ ಮಾಡ್ಕೊಂಡಿದೆಯಲ್ಲ, ಅದರ ಬಗ್ಗೆ ನನ್ನ ಧಿಕ್ಕಾರ ಇದೆ. ನಿಮಗೆ ಇಷ್ಟ ಇಲ್ವಾ? ನಿಮ್ಗೆ ಆತ ಆತ್ಮೀಯನ? ನೀವು ಅವ್ನು ತುಂಬ ಪ್ರೀತಿ ಮಾಡ್ತೀರಾ? ಅನೇಕರು ಪ್ರೀತಿ ಮಾಡೋರು ತಪ್ಪಾಗಿ ಹೋಗಿದೆ, ಅವರು ಆಚೆ ಬರೋಕ್ಕೆ ಕಾಯ್ತಾ ಇದ್ದೀವಿ, ನಮಗೆ ತುಂಬ ನಂಟು ಅಂತ ಹೇಳಿ ರಕ್ಷಿತಾ ಮಾತಾಡಿದ್ದಾರೆ, ರಚಿತಾ ರಾಮ್ ಮಾತಾಡಿದ್ದಾರೆ. ನನಗೆ ಅವ್ರು ತುಂಬ ಪ್ರೀತಿಯವರು, ಅವರು ನಾನು ತಪ್ಪು ಮಾಡಿದ್ದಾರೆ, ಸರಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಆದರೆ ನನಗೆ ಅವರ ಬಗ್ಗೆ ಅನುಕಂಪ ಇದೆ, ನಾನು ಮಾತಾಡೋದಿಲ್ಲ. ವಾಟ್ ಅ ಬ್ಯಾಲೆನ್ಸ್ಡ್ ಆನ್ಸರ್, ವಾಟ್ ಅ ಥಿಂಕಿಂಗ್ ಅದು ಬಿಟ್ಟು ನಾನು ಆರೋಪಿನೇ ಅಲ್ಲ, ಅವರು ಮೀಡಿಯಾದವ್ರು ಆರೋಪಿ ಮಾಡಿದ್ದಾರೆ ಅಂತ ಹೇಳಿ ವಿತಂಡವಾದ ಮಾಡಿದ್ರಲ್ಲ, ಅದರ ಬಗ್ಗೆ ನನ್ನ ಧಿಕ್ಕಾರ ಇದೆ.